ಇನ್ನು ಪ್ರಕೃತಿಯ ಬಗ್ಗೆ ಹೇಳೋದಾದ್ರೆ ಮನೆಗಳಲ್ಲಿ ಇಂತಹ ಮರಗಳ ಗಿಡಗಳನ್ನು ಇಟ್ಟರೆ ಅದು ಲಾಭ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅನ್ನೋದು ಕೂಡ ಜನರ ಒಂದು ನಂಬಿಕೆ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ಗಿಡಗಳನ್ನು ಮನೆಯಲ್ಲಿ ಇಟ್ಟರೆ ನಮಗೆ ಸಮೃದ್ಧಿ ಆಗುತ್ತೆ, ಸುಖ ಶಾಂತಿ ಖಂಡಿತವಾಗೂ ಸಿಗುತ್ತೆ? ನೋಡಿ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ. ಮೊನ್ನೆ ನಿಧಾನ ಆದ್ರೂ ಕೂಡ ಮನೆಯಲ್ಲಿ ಕೆಲವ್ರಿಗೆ ಹಣಕಾಸಿನ ತುಂಬ ದಾರಿದ್ರ್ಯತನ ಕಾಡ್ತಾ ಇರುತ್ತೆ. ಅವ್ರಿಗೆ ಏನಪ್ಪ ಮಾಡೋದು ಅಂತಲೇ ದಿಕ್ಕೆ ತೋರಿಸ್ತಾರಿಲ್ಲ. ಕೆಲವರು ಸ್ವಂತ ಮನೆ ಇದ್ದರೂ ಕೂಡ, ಜಾಗ ಇದ್ದರೂ ಕೂಡ ಗಿಡಗಳು ಬೆಳೆಸೋಕೆ ಅವ್ರಿಗೆ ಮನಸ್ಸು ಬರ್ತಾ ಇರಲ್ಲ. ನೋಡಿ, ಕೋಟಿಗಟ್ಟಲೆ ದುಡ್ಡಿರೋನು ಒಂದು ಹೊತ್ತು ಊಟ ಹಾಕೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ. ಆದರೆ ಕೂಲಿ ಕೆಲಸ ಮಾಡ್ತಕ್ಕಂಥ ಒಂದು ಹೆಣ್ಮಗಳು ಒಂದು 10 ಜನಕ್ಕೆ ಊಟ ಹಾಕಿರ್ತಾಳೆ. ಯಾಕೆ ಗೊತ್ತಾ? ಅವ್ರಿಗೆ ನಿರಾಕಾರವಾಗಿರ್ತಕ್ಕಂಥ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿರುತ್ತೆ ಅಂತಂದರೆ, ಅವ್ರ ಮನಸ್ಸು ಅಷ್ಟು ನಿಷ್ಕಲ್ಮಶವಾಗಿರುತ್ತೆ. ದುಡ್ಡಿರೋರು ಕಲ್ಮಶ ಇರ್ತದೆ ಅಂತಲ್ಲ, ಆದರೆ ಕೊಡೋಕ್ಕೆ ಮನಸ್ಸು ಬರ್ತಾ ಇರಲ್ಲ. ಒಬ್ರಿಗೆ ಅನ್ನ ತುತ್ತ ಅನ್ನೋಕ್ಕಾಗಲ್ಲ. ಹಾಗೆ ವಾಸ್ತುಗಳಲ್ಲೂ ಕೂಡ ಜಾಗ ಇದ್ರೂ ಕೂಡ ಆ ವಾಸ್ತುಲಿ ನಾವು ಇಂತಿಂಥ ಗಿಡಗಳನ್ನು ಅಲ್ಲಿ ನೆಡಬೇಕು, ಅಲ್ಲಿ ಅದನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಖಂಡಿತವಾಗೂ ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಮೊದಲನೇದಾಗಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥದ್ದು ಜಾಗದಲ್ಲಿ ಬಿಳಿ ಎಕ್ಕದ ಗಿಡಗಳನ್ನು ಗಣಪತಿ ಆ ಗಣಪತಿಯನ್ನು ಬೆಳೆಸ್ತಕ್ಕಂಥದ್ದು ಮಾಡಿ. ಅಕಸ್ಮಾತ್ ಗಣಪತಿಯನ್ನು ಅಲ್ಲಿ ಇಡೋಕ್ಕಾಗಿಲ್ಲ, ಪಾಟಲ್ಲಿ ಇಡೋಕ್ಕಾಗಿಲ್ಲ ಅಂದರೆ ತುಳಸಿಯನ್ನಾದರೂ ಇಡಿ. ಅಲ್ಲಿ ಕೃಷ್ಣ ತುಳಸಿ ಯಾರು ಇಡಿ, ಲಕ್ಷ್ಮೀ ತುಳಸಿ ಯಾರು ಇಡಿ. ಅಂದರೆ ಕೃಷ್ಣ ತುಳಸಿ ಬಂದು ಕಪ್ಪಗಿರುತ್ತೆ, ಲಕ್ಷ್ಮೀ ತುಳಸಿ ಬಂದು ಬೆಳ್ಳಗಿರುತ್ತೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಗಣಪತಿಯನ್ನು ಆದ್ರೂ ಇಟ್ಕೊಳ್ಳಿ, ಇಲ್ಲ ಒಂದು ತುಳಸಿಯನ್ನಾದ್ರೂ ಅಲ್ಲಿ ಇಡ್ತಕ್ಕಂಥದ್ದು ಈಶಾನ್ಯ ಮೂಲೆಯಲ್ಲಿ ಮಾಡಿ. ಇನ್ನು ಇಂದ್ರ ದಿಕ್ಕಿಗೆ ಬಂದಾಗ ಬಿಳಿ ದಾಸವಾಳದ ಗಿಡಗಳನ್ನು ಇಡ್ತಕ್ಕಂಥದ್ದು ಸೂಕ್ತ. ಇಂದ್ರ ದಿಕ್ಕು ಅಂದರೆ ಒತ್ತುಟ್ಟ ಕಡೆಗೆ, ಅಂದರೆ ಇಂದ್ರ ದಿಕ್ಕು ಅಂತಕ್ಕಂಥದ್ದು. ಅದಕ್ಕೆ ಅಲ್ಲಿ ದಾಸವಾಳ ಗಿಡಗಳನ್ನು ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು, ವಾಸ್ತುಗೆ ತುಂಬ ಒಳ್ಳೆಯದು. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಹೋದಾಗ ಅಲ್ಲಿ ಕೆಲವೊಂದು ಗಿಡಮೂಲಿಕೆಗಳು, ಅಂದರೆ ನಾವು ದೇಹಕ್ಕೆ ತಗೊಳ್ತಕ್ಕಂಥ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥದ್ದಿಗೆ ನೀವು ಪಾರಿಜಾತವನ್ನು ಇಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತು ಅಮೃತ ಬಳ್ಳಿಯನ್ನು ಇಡ್ತಕ್ಕಂಥದ್ದು ಅಲ್ಲಿ ಬೆಳೆಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ದಾಗಡಿ ಬೆಳ್ಳಿಯನ್ನು ಬೆಳೆಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಯಮದಿಕ್ಕ ಕಡೆಗೆ ಬಂದಾಗ ನಾವು ಅಲ್ಲಿ ಏನು ಮಾಡಬೇಕು ಅಂತಂದರೆ, ಯಮದಿಕ್ಕಿನಲ್ಲಿ ಈ ಬೆಟ್ಟದ ನಲ್ಲಿಕಾಯಿ ಅಂತ ಏನು ಹೇಳ್ತೀವಿ, ಆ ಗಿಡವನ್ನು ನಾವು ಇಟ್ಟಾಗ ಖಂಡಿತವಾಗೂ ವೇರಿಯೇಷನ್ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಮಹಾವಿಷ್ಣುವನ್ನು, ಆ ಆರಾಧ್ಯ ದೈವವಾಗಿರ್ತಕ್ಕಂಥ ವಿಷ್ಣುವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅಲ್ಲಿ ದಕ್ಷಿಣಾಮೂರ್ತಿಯಾಗಿ ಆ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಆ ಬೆಟ್ಟದ ನೆಲ್ಲಿಕಾಯಿಯನ್ನು ಗಿಡವನ್ನು ಇಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ನೈಋತ್ಯ ಭಾಗದಲ್ಲಿ ನಿಮಗೇನಾದ್ರು ಜಾಗ ಇತ್ತು ಅಂದರೆ ನಿಂಬೆಹಣ್ಣು ನಾವೇನು ಮನೆಯಲ್ಲಿ ಹುಳಿಗೆ ಚಿತ್ರಾನ್ನಕ್ಕೆಲ್ಲ ಹಾಕ್ತೀವಿ, ದೃಷ್ಟಿ ತೆಗಿಯೋಕ್ಕೆಲ್ಲ ಇದು ಮಾಡ್ತೀವಿ, ಗಾಡಿಗಳಿಗೆ ಚಕ್ರ ಕೆಳಗಡೆಗೆಲ್ಲ ನಿಂಬೆಹಣ್ಣು ಇಡ್ತೀವಿ. ಆ ನಿಂಬೆ ಗಿಡವನ್ನು ನೈಋತ್ಯ ಭಾಗದಲ್ಲಿ ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ವರ್ಣ ದಿಕ್ಕಿಗೆ ಕಡೆಗೆ ಬಂದಾಗ ವರ್ಣ ದಿಕ್ಕಿನಲ್ಲಿ ದೊಡ್ಡಪತ್ರೆ ಗಿಡ ಅಂತಕ್ಕಂಥದ್ದು ಅಲ್ಲಿ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಬಿಲ್ವಪತ್ರೆಯನ್ನು ಇಡ್ತಕ್ಕಂಥದ್ದು, ವರ್ಣ ದಿಕ್ಕಿಗೆ ಬಿಲ್ವಪತ್ರೆ ಗಿಡಗಳನ್ನು ಇಡ್ತಕ್ಕಂಥದ್ದು, ಹತ್ತಿ ವೃಕ್ಷವನ್ನು ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ವಾಯುವ್ಯ ಮೂಲೆ ಕಡೆಗೆ ಬಂದಾಗ ಪಾರಿಜಾತವನ್ನು ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆಗ್ನೇಯ ದಿಕ್ಕು ಮತ್ತು ವಾಯುವ್ಯ ಮೂಲೆ ಒಳಗಡೆ ಪಾರಿಜಾತವನ್ನು ಬೆಳೆಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಖಂಡಿತವಾಗೂ ಮುಂದೆ ಆ ವಾಸ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಕುಬೇರನ ಮೂಲೆ ಕಡೆಗೆ ಬಂದಾಗ ಶುಕ್ರನ ನೋಡಿದಾಗ ಆ ಕುಬೇರನ ದಿಕ್ಕಿಗೆ ಇಡ್ತಕ್ಕಂಥದ್ದು, ಖಾಲಿ ಬಿಡ್ತಕ್ಕಂಥದ್ದು, ಅಲ್ಲಿ ಯಾವುದೇ ಗಿಡಗಳನ್ನು ಹಾಕ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾಕಂದರೆ ಕುಬೇರನಿಗೆ ವಿಶ್ರಾಮವಾಗಿ ಒಳಗಡೆ ಬರ್ತಕ್ಕಂಥ ಪ್ರವೇಶ ಆಗ್ತಕ್ಕಂಥ ಒಂದು ಇದಕ್ಕೆ ಶುಕ್ರನ ದಶೆ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಡ್ತಕ್ಕಂಥದ್ದು ಮಾಡಿದಾಗ ಆ ಮನೆಯ ವಾಸ್ತು ತುಂಬ ಚೆನ್ನಾಗಿರುತ್ತೆ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಎಸ್ ಗುರುಜಿ, ಇವಾಗ ವಾಸ್ತು ಬಗ್ಗೆ ನೋಡಿದ್ವಿ, ಪ್ರಕೃತಿ ಗಿಡ ಮರಗಳನ್ನು ಮನೆಯಲ್ಲಿ ಯಾವ ರೀತಿಯಾಗಿಟ್ಟರೆ ಸಮೃದ್ಧಿ ಆಗುತ್ತೆ, ಸುಖ ಶಾಂತಿ ಸಿಗುತ್ತೆ ಅನ್ನೋದು ಕೇಳಿದ್ವಿ. ಈಗ ಇನ್ನು ಈ ವರ್ಷ ನವಗ್ರಹಗಳ ನಾಯಕರ ಬಗ್ಗೆ ಯಾವ ರೀತಿಯಾಗಿದೆ ಮತ್ತು ಮಾನವ ಕುಲದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಪ್ರಶ್ನೆ ಯಾಕೆ ಕಾಡ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಮನೆ. ಈ ನವನಾಯಕರುಗಳಲ್ಲಿ ಪೃಥ್ವಿ ಮೇಲೆ ಈ ಯುಗಾದಿ ಸಂವತ್ಸರದಲ್ಲಿ ಪರಿಣಾಮವನ್ನು ಬೀರತಕ್ಕಂಥವ್ರದ್ದು ತುಂಬ ವ್ಯತಿರಿಕ್ತವಾಗಿರ್ತಕ್ಕಂಥ ಮನುಕುಲದ ಮೇಲೆ. ನೋಡಿ, ಮೊನ್ನೆ ಅಷ್ಟೇ ನಾವು ಟಿ ವಿ ಮಾಧ್ಯಮಗಳಲ್ಲೆಲ್ಲ ಕುಂತ್ಕೊಂಡು ನೋಡಿದ್ದೀವಿ, ಈ ಹಾಲೆಕಲ್ಲು ಜಾಸ್ತಿ ಬರ್ತಕ್ಕಂಥದ್ದು. ನೋಡಿ, ಮದುವೆಗೆ ಈ ಮುಂಚೆನೇ ಕೂಡ, ಮಳೆಗೆ ಮುಂಚೆನೇ ಕೂಡ ನಮಗೆ ಪ್ರಕೃತಿ ಮೇಲೆ ಕೆಲವೊಂದು ವಿಸ್ಮಯಗಳು ನಡೀತಕ್ಕಂಥದ್ದು. ಯಾಕಂದರೆ ಗುರುನೇ ರಾಜಸ್ಥಾನದಲ್ಲಿರಬೇಕಾದ್ರೆ ಮೇಘಾಧಿಪತಿ ಆಗಿರ್ತಕ್ಕಂಥವನು ಚಂದ್ರ
ಸಸ್ಯಾಧಿಪತಿ ಆಗ್ತಕ್ಕಂಥವನು, ರಸಾಧಿಪತಿ ಆಗ್ತಕ್ಕಂಥವನು ಸೂರ್ಯ ಆದರೆ ಪಶುಗಳಿಗೆ ಸಂರಕ್ಷಣೆ ಮಾಡ್ತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಪ್ರಕೃತಿ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತಂದರೆ ಈ ಸಲ ಮಳೆ ತುಂಬ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು, ಸುನಾಮಿಗಳು ಎದ್ದೇಳ್ತಕ್ಕಂಥದ್ದು, ಪ್ರಕೃತಿ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಕ್ಕಂಥದ್ದು. ಇನ್ನು ಮುಂಬರುವ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಕ್ಕಂಥದ್ದು, ಸಾವುಗಳು ಅವಘಡಗಳು ನಡೀತಕ್ಕಂಥದ್ದು, ನೀರಿಗೆ ಹಾಹಾಕಾರ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಾಡಿನಿಂದ ಪ್ರಾಣಿ ಪಕ್ಷಿಗಳೆಲ್ಲನೂ ನಾಡಿಗೆ ಬರ್ತಕ್ಕಂಥದ್ದು, ಮನುಕುಲದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಪ್ರಕೃತಿ ಮೇಲೆ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು. ಇಡೀ ಪ್ರಪಂಚದಾದ್ಯಂತ ಒಂದು ದೇಶನೇ ಇಲ್ಲ ಅಂತಕ್ಕಂಥದ್ದೇ, ಕಂಟ್ರಿನೇ ಇರಬಾರ್ದು ಅಂತಕ್ಕಂಥದ್ದೇ ಮನುಕುಲದಲ್ಲಿ ನಡೀತಕ್ಕಂಥ ಒಂದು ವಿಸ್ಮಯ. ಇನ್ನು ಪ್ರಮುಖವಾಗಿ ರಾಜಕೀಯದ ವ್ಯಕ್ತಿಗಳಲ್ಲಿ 3 ಮುತ್ತುಗಳನ್ನು ಹೋಗ್ತಕ್ಕಂಥದ್ದು. ಒಳ್ಳೊಳ್ಳೆ ಅವ್ರು ಇರಬೇಕಾಯ್ತಪ್ಪ, ಇನ್ನು ನಮಗೆ ಈ ಸಮಸ್ತದಕ್ಕೆ ಬೇಕಾಗಿತ್ತು ಅಂತಕ್ಕಂಥವ್ರು ಸಾವು ನೋವು ಕಾಣಿಸ್ತಕ್ಕಂಥದ್ದು. ಭ್ರಷ್ಟಾಚಾರಗಳು ತಾಂಡವಾಡಿ ಜೈಲಿಗೆ ಹೋಗ್ತಕ್ಕಂಥ ಕೆಲವು ರಾಜಕೀಯದ ವ್ಯಕ್ತಿಗಳೆಲ್ಲನೂ ಜೈಲಿಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಚೆನ್ನಾಗಿ ಕಾಣ್ತೀರ ನೀವು ಮುಂದಿನ ದಿನಗಳಲ್ಲಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಚಿತ್ರರಂಗಕ್ಕೆ ಆಘಾತವಾಗಿರ್ತಕ್ಕಂಥದ್ದು, ಜೈಲಿಗೆ ಹೋಗ್ತಕ್ಕಂಥದ್ದು, ಮತ್ತು ಅವರು ತಪ್ಪುಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಭ್ರಷ್ಟಾಚಾರಗಳನ್ನು ನಡೀತಕ್ಕಂಥದ್ದು, ಒಬ್ರಿಗೊಬ್ರು ಕಿತ್ತಾಡಿಕೊಂಡು ಚಿತ್ರರಂಗದಲ್ಲಿ ಮುಖಭಂಗ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಆ ರೀತಿ ಆಗದೇ ಇದ್ದಂಗೆ ಯಾರು ಮೇಲ್ವಿಚಾರಕರಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಜಾಗೃತಿಯಾಗಿ ತಗೊಳ್ತಕ್ಕಂಥದ್ದು ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಬಂದಾಗ ಗೋಗಳಿಗೆ ಸಂರಕ್ಷಣೆ ಮಾಡ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಆಗಿರೋದ್ರಿಂದ ಯಥೇಚ್ಛವಾಗಿ ಬೆಳೆ ಚೆನ್ನಾಗಾಗ್ತಕ್ಕಂಥದ್ದು, ರೈತಾಪಿ ವರ್ಗದವ್ರಿಗಂತೂ ಖುಷಿ ಆಗ್ತಕ್ಕಂಥದ್ದು. ಅನ್ನದಾತಕರಿಗೆ ಈ ಸಂವತ್ಸರದಲ್ಲಿ ತುಂಬ ಚೆನ್ನಾಗಾಗ್ತೀರ. ನಿಮ್ಮ ಬೆಳೆದಿರೋ ಬೆಳೆಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತಕ್ಕಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಂವತ್ಸರದಲ್ಲಿ ತುಂಬ ಚೆನ್ನಾಗಾಗ್ತೀರ. ನೀವು ದುಡಿತಾ ಇರ್ತಕ್ಕಂಥ, ಕಷ್ಟ ಬಿದ್ದು ದುಡಿತಾ ಇರ್ತಕ್ಕಂಥ ಒಂದು ನಿಮಗೆ ಫಲ ಸಿಗ್ತಕ್ಕಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವು ಯಥೇಚ್ಛವಾಗಿ ಕಷ್ಟ ಬಿದ್ದು ದುಡಿದು ಆ ಒಂದು ನಮಗೆಲ್ಲ ಸಾಕ್ತಾ ಇರ್ತಕ್ಕಂಥ ರೈತಾಪಿ ವರ್ಗದವ್ರಿಗೆ ನೀವೆಲ್ಲರೂ ಧೈರ್ಯಗೆಡಬೇಡಿ. ಈ ಸಂವತ್ಸರದಲ್ಲಿ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ನಿಮಗೆ ಮಳೆ ಬೆಳೆ ಎಲ್ಲ ತುಂಬ ಚೆನ್ನಾಗಾಗ್ತದೆ. ಅಂದರೆ ನೀರು ಇರ್ತಕ್ಕಂಥ ಸ್ಥಳದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಮರದ ಕೆಳಗಡೆ ಮಳೆ ಬತ್ತು ಅಂದ್ಬಿಟ್ಟು ಹೊಲ ಉಳಬೇಕಾದ್ರಾಗಲಿ, ಬೆಳೆ ಹಾಕ್ಬೇಕಾದ್ರೆ ಮರದ ಕೆಳಗಡೆ ನಿಂತ್ಕೊಳ್ತಕ್ಕಂಥದ್ದು, ಮಳೆ ಸಮಯದಲ್ಲಿ ಸಿಡಿಲಿನ ಬಡಿತಕ್ಕೆ ಸಿಕ್ಕಿ ರೈತರುಗಳು ಸಾವನ್ನಪ್ಪತಕ್ಕಂಥದ್ದು, ಅದನ್ನೆಲ್ಲ ದಯವಿಟ್ಟು ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಮನೆಗೊಳಗೆ ಹೋಗ್ತಕ್ಕಂಥದ್ದು ಮಾಡಿ, ಮರದ ಕೆಳಗಡೆ ಆ ಸಿಡ್ಲು ಬಡಿತಕ್ಕೆ ನಿಂತ್ಕೊಳ್ತಕ್ಕಂಥದ್ದು ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ರೈತಾಪಿ ವರ್ಗದವ್ರು ನಾನು ಹೇಳೋದೇನೆಂದರೆ, ಆತ್ಮಶಕ್ತಿ ನಿಮಗೆ ಜಾಸ್ತಿ ಇರಲಿ. ಆತ್ಮಹತ್ಯೆಗೆ ಪ್ರಯತ್ನ ಪಡೋಕ್ಕೆ ಹೋಗ್ಬಿಡಿ, ಸಾಲ ಜಾಸ್ತಿ ಆಯಿತು ಅಂತೇಳಿ. ಯಾಕಂದರೆ ನಮಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತರೇ ನೀವೇ ಧೈರ್ಯಗೆಟ್ಟರೆ ಹೆಂಗೆ ಅಲ್ವಾ? ಈ ಸಂವತ್ಸರ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ನನ್ನ ತಾಯಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.